ರಾಷ್ಟ್ರ ರಾಜಧಾನಿಯಲ್ಲಿ ನಿನ್ನೆ ನೀಟ್ ಅಕ್ರಮ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈಗಾಗಲೇ ದೊಡ್ಡ ಮಟ್ಟದ ಪ್ರತಿಭಟನೆಗೆ ದೆಹಲಿ ಸಾಕ್ಷಿಯಾಯಿತು. ನಿನ್ನೆ ಇವತ್ತು ಕೂಡ ಪ್ರತಿಭಟನೆ ಮುಂದುವರಿಯುವಂತಹ ಸಾಧ್ಯತೆ ಇದೆ. ನೀಟಲ್ಲಾದಂತಹ ಅಕ್ರಮವನ್ನು ಪ್ರಶ್ನಿಸಿ ಇವರೆಲ್ಲರೂ ಕೂಡ ಕಾಕ್ರೋಚ್ ಜನತಾ ಪಾರ್ಟಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಕಾಕ್ರೋಚ್ ಜನತಾ ಪಾರ್ಟಿ ಕಹಳೆಯನ್ನ ಮೊಳಗಿಸಿದೆ. ನೀಟ್ ಪರೀಕ್ಷೆ ಅಕ್ರಮದ ವಿರುದ್ಧ ಸಿಜೆಪಿ ಪ್ರತಿಭಟನೆಯನ್ನ ವಿಪರೀತ ರೂಪದಲ್ಲಿ ಮಾಡ್ತು. ಹಂತ ಹಂತವಾಗಿ ಪ್ರತಿಭಟನೆ ಎಸ್ಕಲೇಟ್ ಆಗ್ತಾ ಹೋಯ್ತು. ನಿನ್ನೆ ನಾವು ನೋಡಿದ್ವಿ ಅದನ್ನ. ಬೆಳಗಿನಿಂದ ಜನ ಸೇರಿದ್ರು. ನೋಡ್ತಾ ಇದ್ದ ಹಾಗೆ ಸಂಸತ್ ಭವನದ ಕಡೆಗೆ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟರು. ಈ ವೇಳೆ 50ಕ್ಕೂ ಹೆಚ್ಚು ಪೊಲೀಸರಿಗೆ ಗಾಯಗಳಾಯಿತು. ಕೆಲ ಸ್ಟೂಡೆಂಟ್ಸ್ಗೂ ಕೂಡ ಗಾಯಗಳಾಯಿತು. ಕೆಲ ಸಂಘಟನೆಯವ್ರಿಗೂ ಕೂಡ ಗಾಯಗಳಾಯಿತು. ಅಶ್ರುವಾಯುವನ್ನು ಸಿಡಿಸಿದ್ರು. ಆದರೂ ಇಡೀ ಪ್ರತಿಭಟನೆಯನ್ನ ಹಿಮ್ಮೆಟ್ಟಿಸೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದರೆ ಒಮ್ಮೆಲೆಗೆ ಹರಿದು ಬಂದ ಜೆನ್ಸಿ ಪ್ರವಾಹ ಆಗಿತ್ತು ನಿನ್ನೆಯ ದಂಗೆ. ಪೊಲೀಸರ ಕಡೆಗೆ ಪ್ರತಿಭಟನಾಕಾರರ ಸಿಟ್ಟು ತಿರುಗೋದಕ್ಕೆ ಬಹಳ ಸಮಯ ಬೇಕಾಗಲಿಲ್ಲ. ಇನ್ನು ಸಂಸತ್ ಭವನವನ್ನು ಕನೆಕ್ಟ್ ಮಾಡುವಂತಹ ರೋಡ್ನಲ್ಲೂ ಕೂಡ ಆರ್ಮ್ಡ್ ಫೋರ್ಸಸ್ಸು, ಪ್ಯಾರಾಮಿಲಿಟರಿ ಫೋರ್ಸಸ್ಸು ಎಲ್ಲರೂ ಕೂಡ ಶಸ್ತ್ರಸಜ್ಜಿತರಾಗಿ ನಿಂತಿದ್ದು. ಮೆಟ್ರೋದಲ್ಲಿ ಉದ್ವಿಗ್ನ ವಾತಾವರಣ ಕ್ರಿಯೇಟ್ ಆಗಿದ್ದು. ಮೆಟ್ರೋ ಎಂಟ್ರಿ ಎಕ್ಸಿಟ್ ಡೋರ್ಗಳನ್ನು ಕ್ಲೋಸ್ ಮಾಡಿದ್ದು. ಇವೆಲ್ಲವನ್ನು ಕೂಡ ನೋಡಬೇಕಾಗಿ ಬಂತು. ನೇಪಾಳದ ಪ್ರತಿಭಟನೆಯನ್ನೇ ಜೆನ್ಸಿಗಳು ಹೇಗೆ ಅಲ್ಲಿ ಮಾಡಿದ್ರು ಅದೇ ರೀತಿ ಪ್ರತಿಭಟನೆ ನಾವು ಮಾಡೋದಕ್ಕೆ ಸಿದ್ಧ ಅಂತ ಕೆಲ ಯುವಕರು ಹೇಳಿದ್ದು. ಮತ್ತು ಈ ಯುವಕನ ವಿಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಎಷ್ಟೇ ಆತನ ಮೇಲೆ ಲಾಠಿಯಿಂದ ಪ್ರಹಾರ ಆದರೂ ಇನ್ನೂ ಹೊಡೀರಿ, ನಾನು ಇಲ್ಲಿಂದ ಹೋಗಲ್ಲ ಅಂತ ಹೇಳಿ ಆತ ಅಲ್ಲಿದ್ದಂತಹ ಸಿಬ್ಬಂದಿಗಳಿಗೆ ಹೇಳ್ತಾ ಇದ್ದಿದ್ದು ಗಮನ ಸೆಳೀತು. ನಿನ್ನೆ ದೆಹಲಿಯಲ್ಲಿ ಜಿರಳೆಗಳ ಹಂಗಾಮ ಆಯಿತು. ಇವತ್ತು ಕೂಡ ಜಿರಳೆಗಳ ಕ್ರಾಂತಿ ಆಗೋ ಸಾಧ್ಯತೆ ಇದೆ. ಸಂಸತ್ ಚಲೋಗೆ ಇವತ್ತು ಕೂಡ ಕರೆ ಕೊಟ್ಟಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋ ತನಕ ನಾವು ಪ್ರತಿಭಟನೆಯಿಂದ ಹಿಂದೆ ಸರಿಯಲ್ಲ ಅಂತ ಅಭಿಜಿತ್ ದೀಪ್ಗೆ, ಈ ಕಾಕ್ರೋಚ್ ಜನತಾ ಪಾರ್ಟಿಯ ಫೌಂಡರ್, ಈತ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಯಾವುದೇ ಕಾರಣಕ್ಕೂ ನಾವು ಪ್ರತಿಭಟನೆಯನ್ನು ಹಿಂದೆ ಸರಿಯಲ್ಲ. ಮತ್ತು ಈತ ಉಪವಾಸ ಸತ್ಯಾಗ್ರಹವನ್ನು ಕೂಡ ಕೈಗೊಳ್ತೀನಿ ಅಂದ. ಬಟ್ ಕೆಲವೇ ಗಂಟೆಗಳಲ್ಲಿ ಉಪವಾಸವನ್ನು ಮುರಿಬೇಕಾಗಿ ಬಂತು. ಹೆಲ್ತ್ ರೀಸನ್ಸ್ ಎಲ್ಲ ಕೊಟ್ಟ ಆತ. ನನಗೆ ಸ್ವಲ್ಪ ಮೈಗ್ರೇನ್ ಇದೆ, ಉಪವಾಸ ಸತ್ಯಾಗ್ರಹ ಮಾಡೋಕ್ಕಾಗಲ್ಲ, ಬಟ್ ಪ್ರತಿಭಟನೆ ಮಾಡ್ತೀವಿ ಅಂತೆಲ್ಲ ಹೇಳ್ದ. ಅದಕ್ಕೂ ವಿಪರೀತ ಟೀಕೆಗಳು ವ್ಯಕ್ತ ಆಯಿತು. ಬಟ್ ಒಂದು ಆಶ್ಚರ್ಯ ಅನಿಸೋದು, ಈ ದೇಶದಲ್ಲಿ ಒಂದು ಅಸಮಾಧಾನ ಅಂತೂ ದೊಡ್ಡ ಮಟ್ಟದಲ್ಲಿದೆ. ಯಾರಿಂದ? ಉದ್ಯೋಗಾಕಾಂಕ್ಷಿಗಳಿಂದ, ವಿದ್ಯಾರ್ಥಿಗಳಿಂದ. ಯಾವ ಕಾರಣಕ್ಕೆ? ಎಜುಕೇಷನ್ ಸಿಸ್ಟಮಲ್ಲಿ ಒಂದು ರಿಫಾರ್ಮೇಷನ್ ಬೇಕು ಅನ್ನೋದು ಇವರೆಲ್ಲರ ಮಾತು. ರಿಫಾರ್ಮೇಷನ್ ಅಂತ ಹೇಳಿದ್ರೆ ಚೇಂಜಸ್ ಮಾಡಬೇಕು. ಈಗ ನಡೀತಾ ಇರುವಂತಹ ಎಕ್ಸಾಮಿನೇಷನ್ನ ಪ್ರಕ್ರಿಯೆಗಳು ಪಾರದರ್ಶಕವಾಗಿಲ್ಲ, ಹೀಗಾಗಿ ಚೇಂಜಸ್ ಬೇಕು ಅಂತ ಕೂಗು ಜೋರಾಗಂತೂ ಕೇಳಿಸ್ತು. ಅದು ಹಿಂಸಾಚಾರ ಸರಿನಾ ಅಥವಾ ಪ್ರತಿಭಟನೆನ ಹತ್ತಿಕ್ಕೋ ಪ್ರಯತ್ನ ಸರಿನಾ, ನಾವು ಆ ಚರ್ಚೆಗೆ ಹೋಗೋದು ಬೇಡ. ಆದರೆ ಒಂದು ಅಸಮಾಧಾನ ಇದೆ. ಅಸಮಾಧಾನವನ್ನು ಅಡ್ರೆಸ್ ಮಾಡುವಲ್ಲಿ ಮೋದಿ ಸರ್ಕಾರ ಫೇಲ್ ಆಯ್ತಾ ಅನ್ನೋ ಪ್ರಶ್ನೆ ಉದ್ಭವಿಸೋ ರೀತಿ ಮಾಡಿದೆ. ದೊಡ್ಡ ಸಂಖ್ಯೆಯಲ್ಲಿ ನೋಡಿ, ಯಾವುದೇ ಒಂದು ಹೋರಾಟ ಯಶಸ್ವಿ ಆಗಬೇಕಂದ್ರೆ ಆ ಹೋರಾಟಕ್ಕೆ ಏನಾಗಬೇಕು? ಒಂದು ಮುಖ ಇರಬೇಕು. ಓಕೆ, ಹೋರಾಟದ ಫೇಸ್ ಇವರು ಅಂತ ಅವ್ರು ಯಾರೋ ಗೊತ್ತಿರೋರಾಗಿರಬೇಕು. ಬಟ್ ಈ ಹೋರಾಟಕ್ಕೆ ಯಾವುದೇ ಮುಖ ಇರಲಿಲ್ಲ, ಫೇಸ್ ಇರಲಿಲ್ಲ. ಜಸ್ಟ್ ಲೈಕ್ ನೇಪಾಳ್, ಇಲ್ಲೂ ಕೂಡ ಯಾವುದೇ ಫೇಸ್ ಇಲ್ಲದೆ ಕೂಡ ಪ್ರತಿಭಟನೆ ದೊಡ್ಡ ಮಟ್ಟದಲ್ಲಿ ಆಯಿತು. ಮುಂದುವರೆದು FIRಗಳು ಕೂಡ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್ ನೇರ ಸಂಪರ್ಕದಲ್ಲಿ. ಶಬೀರ್, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಪಡೆಯುತ್ತಾ ಮೋದಿ ಸರ್ಕಾರ ಅಥವಾ ತನ್ನ ಅಹಮ್ಮನ್ನು ಮುಂದುವರಿಸುತ್ತಾ ಅಂತ? ಯಾಕಂದರೆ ಅವ್ರಿಗೂ ಒಂದಿದೆ, ಇವರ ಪ್ರತಿಭಟನೆಗೆ ಮಣದು ಬಿಟ್ಟರೆ ಇನ್ನೆಲ್ಲ ಸತಿ ಕೂಡ ನಮ್ಮನ್ನು ಹಿಂಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅಂತ ಅವ್ರಿಗೂ ಕೂಡ ಹಠ ಇದೆ, ಅಹಮ್ ಇದೆ. ಯಾರ ಅಹಮ್ ಗೆಲ್ಲುತ್ತೆ ಇಲ್ಲಿ? ಏನಾಗ್ಬೋದು? ಇವತ್ತು ಏನು ಡೆವಲಪ್ಮೆಂಟ್ ಅನ್ನು ನಿರೀಕ್ಷೆ ಮಾಡ್ಬೋದು? ಮಮತಾ, ನರೇಂದ್ರ ಮೋದಿ ಅವರ ಸರ್ಕಾರ ಕೂಡ ಇದನ್ನ ವೈಯಕ್ತಿಕ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ. ಹೀಗಾಗಿ ಈವರೆಗೂ ಕೂಡ ರಾಜೀನಾಮೆಯನ್ನು ಪಡೆದಿಲ್ಲ. ಆರಂಭದಲ್ಲಿ ಈ ಪ್ರತಿಭಟನೆಯನ್ನು ನಿರ್ಲಕ್ಷ್ಯ ಮಾಡಿತ್ತಾದರೂ ಕೂಡ ಅದರ ತೀವ್ರತೆ, ಸ್ವರೂಪಗಳು ಬದಲಾಗ್ತಾ ಇರುವಂಥದ್ದನ್ನು ಗಮನಿಸಿದ್ರೆ ಬಹುಶಃ ಭಾರತದಲ್ಲಿ ಇದು ಒಂದು ಜಂಜಿ ಹೋರಾಟಕ್ಕೆ ವೇದಿಕೆಯನ್ನು ಕಲ್ಪಿಸಿಕೊಡುವಂಥ ಸಾಧ್ಯತೆ ಇದೆ. ಒಂದು ಮುನ್ನುಡಿ ಬರೆಯುವಂತಹ ಸಾಧ್ಯತೆಗಳು ಕೂಡ ಬಹಳ ದಟ್ಟವಾಗಿ ಕಾಣಿಸ್ತಾ ಇದೆ. ನಿನ್ನೆ ನಡೆದಂತಹ ಪ್ರತಿಭಟನೆ ಕೇವಲ ದೇಶ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬಹಳ ದೊಡ್ಡ ಚರ್ಚಾ ವಿಷಯ ಕೂಡ ಆಗಿರುವಂಥದ್ದು. ಎಜುಕೇಷನ್ ಸಿಸ್ಟಮ್ನಲ್ಲಿ ಪರಿವರ್ತನೆಗಳಾಗಬೇಕು. ಸೊ ಹೀಗಾಗಿ ಅದರ ನೈತಿಕತೆ, ಹೊಣೆಗಾರಿಕೆಯನ್ನು ಹೊರಬೇಕು. ಹಾಗಾಗಿ ನಾವು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಕೊಡೋ ತನಕ ಕೂಡ
ಪ್ರತಿಭಟನೆಯನ್ನ ಹಿಂದೆ ತೆಗೆದುಕೊಳ್ಳಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈಗ ಪ್ರತಿಭಟನಾಕಾರರು ಘೋಷಣೆಯನ್ನ ಮಾಡಿರುವಂಥದ್ದು. ಸೊ ಹೀಗಾಗಿ ಇವತ್ತು ಕೂಡ ಈ ಸಂಸತ್ ಚಲೋ ಏನು ಮೆರವಣಿಗೆ ಏನಿದೆ ಇವತ್ತು ಕೂಡ ಮುಂದುವರಿಬಹುದಾದಂಥ ಸಾಧ್ಯತೆಗಳಿದಾವೆ. ನೋಡಿ, ನಿನ್ನೆ ಬೆಳಗ್ಗೆ 6 ಗಂಟೆ 7 ಗಂಟೆಗೆ ಆರಂಭ ಆದಂಥ ಪ್ರತಿಭಟನೆ ಸಂಜೆ 5 ಗಂಟೆವರೆಗೂ ಕೂಡ ಜೀವಂತವಾಗಿತ್ತು. ಮತ್ತೆ ಬಹುತೇಕ ಇವರು ಸಂಸತ್ನ 200-300 ಮೀಟರ್ ದೂರದವರೆಗೂ ಕೂಡ ತಲುಪಿ ಆಗಿತ್ತು. ಬಹುತೇಕ ಇನ್ನೊಂದು 200-300 ಮೀಟರ್ ತಲುಪಿದ್ರೆ ಬಹುಶಃ ಅವರು ಸಂಸತ್ನ ಒಳಗಡೆ ಪ್ರವೇಶಕ್ಕೂ ಕೂಡ ಯತ್ನವನ್ನ ಪಡ್ತಾ ಇದ್ರು. ಆ ಹಂತದವರೆಗೂ ಕೂಡ ಮೊದಲ ಪ್ರತಿಭಟನೆ ತಲುಪಿ ಬಂದಿದೆ. ಸೊ ಇದೇ ರೀತಿಯಾಗಿ ಬಿಟ್ರೆ ಬಹುಶಃ ಮುಂದೊಂದು ದಿನ ಇದೇ ಸಂಸತ್ನ ಒಳಗೆ ಹೋದ್ರೂ ಕೂಡ ಈ ಪ್ರತಿಭಟನಾಕಾರರು ಅಚ್ಚರಿ ಪಡಬೇಕಾದಂತ ಸಂಗತಿ ಅಲ್ಲ. ಸೊ ಹೀಗಾಗಿ ಸರ್ಕಾರ ಈ ಹಂತದಲ್ಲಾದ್ರೂ ಈ ವಿಷಯವನ್ನ ಸೀರಿಯಸ್ನೆಸ್ ಆಗಿ ತೆಗೆದುಕೊಳ್ಳುತ್ತಾ, ರಾಜೀನಾಮೆಯನ್ನ ಪಡೆದುಕೊಳ್ಳುತ್ತಾ ಅನ್ನುವಂಥ ಪ್ರಶ್ನೆಗಳಿದಾವೆ. ಆದ್ರೆ ಈವರೆಗೂ ಕೂಡ ಸರ್ಕಾರದ ಹಂತದಲ್ಲಿ ಚರ್ಚೆಗಳೇ ನಡೀತಾ ಇದ್ದಾವೆ ವಿನಃ ಯಾವುದೇ ರೀತಿಯಾದಂತಹ ಮಹತ್ವದ ಘೋಷಣೆಗಳು ಬಂದಿಲ್ಲ. ಸೊ ಹೀಗಾಗಿ ಇದೊಂದು ರೀತಿ ವೈಯಕ್ತಿಕ ಜಿದ್ದಾಜಿದ್ದಿಯ ಒಂದು ಸಂಘರ್ಷ ಆಗಿ ಏರ್ಪಡ್ತಾ ಇರುವಂತದ್ದು. ಅವರು ರಾಜೀನಾಮೆ ಪಡಿತಾ ಇಲ್ಲ, ಇವರು ರಾಜೀನಾಮೆ ಪಡೆಯೋವರೆಗೂ ಕೂಡ ಪ್ರತಿಭಟನೆ ವಾಪಸ್ ಪಡೆಯಲ್ಲ ಅನ್ನುವಂತ ನಿಟ್ಟಿನಲ್ಲಿ ನಿಂತ್ಕೊಂಡಿರುವಂತದ್ದು. ಸೊ ಹೀಗಾಗಿ ಇದು ಭಾರತದಲ್ಲಿ ಜಂಜಿಗಳ ಹೋರಾಟಕ್ಕೆ ದೊಡ್ಡ ಶಕ್ತಿ ಆಗಬಹುದಾದಂತ ಸಾಧ್ಯತೆಗಳಿದೆ.